ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಅಂಜಲಿ. ನೀವು ನೋಡ್ತಾ ಇದ್ದೀರಿ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನೋಡಿ, ನೀವು ಕೂಡ ನಮ್ಮ ಎಪಿಸೋಡ್ಗಳನ್ನ ನೋಡ್ತಾ ಇರ್ತೀರಿ. ದುಡ್ಡನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಏನಪ್ಪ ಇದು ಹೊಸ ವಿಡಿಯೋ ಬಂದಿದೆಯಲ್ಲ, ದುಡ್ಡು ಹೇಗೆ ಮಾಡೋದು ಅಂತ ಒಂದು ಹೊಸ ಕಾನ್ಸೆಪ್ಟ್ ಮೂಲಕ ಬಂದಿದ್ದಾರಲ್ಲ ಅಂತ ಹೇಳಿ ನಿಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನೀವು ಕೂಡ ದುಡ್ಡು ಮಾಡಬೇಕು, ನೀವು ಶ್ರೀಮಂತರಾಗಬೇಕು, ನೀವು ಕೂಡ ಐಷಾರಾಮಿ ಜೀವನನ ನಡೆಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ನಾವು ಶುರು ಮಾಡಿದೀವಿ. ಇದೇನಿದು, ನಂಬಬೇಕಾ ನಂಬಬಾರ್ದ, ನಾವು ಕೂತಲ್ಲೇ ಕೃತಜ್ಞತೆಗಳನ್ನ ಸಲ್ಲಿಸಿದ್ರೆ ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ತಾ ಇದಾರಲ್ಲ, ಏನಿದೆಲ್ಲ ಮೂಢನಂಬಿಕೆನಾ ಅಂತ ಹೇಳಿ ನಿಮ್ಗೂ ಕೂಡ ಅದು ಅನ್ಸಿರ್ಬೋದು. ಇಲ್ಲ ಕಣ್ರಿ, ಇದು ನಿಜವಾದ ಸತ್ಯ. ನಾವು ಹೇಗೆ ಯೂನಿವರ್ಸ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೀವು ಕೂಡ ಶ್ರೀಮಂತರಾಗಬೇಕು, ಸಂಪತ್ತನ್ನ ಗಳಿಸಬೇಕು, ಮಕ್ಕಳನ್ನ ಒಳ್ಳೆ ಒಳ್ಳೆ ಶಾಲೆಗೆ ಸೇರಿಸಬೇಕು, ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಬೇಕು, ರಾಜಾರೋಷವಾಗಿ ನಡಿಬೇಕು ಅಂತ ಹೇಳಿ ನೀವು ಕೂಡ ಭಾವಿಸ್ಬೇಕು. ಇದೇ ರೀತಿ ನಾವು ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ಹೇಳ್ತಾ ಇರ್ತೀವಿ. ಹಾಗೆ ಒಳ್ಳೊಳ್ಳೆ ವಿಷಯದ ಜೊತೆಗೆ ದುಡ್ಡು, ಸಂಪತ್ತು, ಐಶ್ವರ್ಯ, ಐಷಾರಾಮಿ ಜೀವನ ಹೇಗೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಮೂಲಕ ನಿಮ್ಗೆ ಹೇಳ್ಕೊಡ್ತೀವಿ. ಅಂದ್ರೆ ನೋಡ್ತಾ ಇರಿ. ಇನ್ನ ನಮ್ಮ ಗುರುಜಿನ ವೆಲ್ಕಮ್ ಮಾಡುವಂತ ಸಮಯ. ಅಂದ್ರೆ ಇಷ್ಟೊಂದು ಕಿವಿ ಮಾತುಗಳು, ಇಷ್ಟೊಂದು ಅದ್ಭುತವಾದ ಮಾತುಗಳು, ನೀವು ಕೂಡ ಶ್ರೀಮಂತರಾಗಬೇಕು ಅಂತ ಹೇಳಿ ನಂಬಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಜಿ ಆದಂತಹ ನಮ್ಮ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಗುರುಜಿ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಸಮಸ್ತ ಜನತೆಗೆ ನಮ್ಮ ನಮಸ್ಕಾರ. ಈ ಮನಿ ಮಂತ್ರ ಸಬ್ಜೆಕ್ಟನ್ನು ಹೊರಗಡೆ ತಂದಿದ್ದೀವಿ. ಇದರಿಂದ ಎಲ್ಲ ಜನತೆ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ತುಂಬ ಚೆನ್ನಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ನಮಗೂ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದರಿಂದ ಎಲ್ಲರೂ ವಿಡಿಯೋಗಳನ್ನು ನೋಡಿ ಎಲ್ಲರೂ ಶ್ರೀಮಂತರಾಗಿ. ಗುರುಜಿ, ಅಂದರೆ ನಮ್ಮ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ. ಏನಪ್ಪ ಇದು ದುಡ್ಡು, ಏನು ದುಡ್ಡು ಅಂತಿದ್ದಾರೆ, ಹೇಗೆ ಮಾಡೋದು ದುಡ್ಡು, ಕೂತಲ್ಲೇ ದುಡ್ಡು ಬರುತ್ತಾ ಅಂತ ಹೇಳಿ ಎಲ್ಲರೂ ಕ್ಯೂರಿಯಾಸಿಟಿಲಿದ್ದಾರೆ, ಕುತೂಹಲದಿದ್ದಾರೆ. ಅಂದರೆ ಪ್ರತಿಯೊಬ್ಬರು ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ? ಈಗ ಕೆಲವರಿಗೆ ಏನಂತಂದರೆ ಎಲ್ಲ ಡೌಟ್ಸ್. ಇವರು ಹೇಳ್ತಾ ಇದ್ದಾರಲ್ಲ, ಇದು ನಿಜನಾ, ಇದು ಯಾವ ರೀತಿ ದುಡ್ಡು ಬರುತ್ತೆ, ಕೂತ್ಕೊಂಡಿದ್ದ ಜಾಗದಲ್ಲೇ ಯಾವ ರೀತಿ ದುಡ್ಡು ಬರುತ್ತೆ, ಮತ್ತು ಸುಲಭವಾಗಿ ದುಡ್ಡು ಬರುತ್ತೆ ಅಂತಾರೆ. ಸುಲಭವಾಗಿ ದುಡ್ಡು ಯಾವ ಥರ ಬರುತ್ತೆ ಅನ್ನೋದು ಜನಗಳಲ್ಲಿ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅದರಿಂದ ನಾವೀಗ ಈ ಮೊದಲು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಏನು ಮಾಡ್ತಾನೆ ಅಂದರೆ, ಜನಗಳ ಮಧ್ಯದಲ್ಲೇ ಇರ್ತಾನೆ. ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಆ ಸೃಷ್ಟಿಕರ್ತ ಬೇರೆ ಕಡೆ ಹೋಗೋದಿಲ್ಲ, ಜನಗಳ ಮಧ್ಯದಲ್ಲೇ ಇರ್ತಾನೆ. ಆಗ ನಮ್ಮ ಜನತೆ ಎಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಏನೋ ಒಂದು ಕುತೂಹಲ ನಮ್ಮ ಮಧ್ಯೆ ಇರೋದರಿಂದ ಅವರಿಗೆ ಪ್ರತಿಯೊಂದನ್ನು ಕ್ವಶನ್ ಮಾಡ್ತಾನೆ ಇರ್ತಾನೆ. ಪ್ರತಿಯೊಂದಕ್ಕೂ ಹೋಗಿ ಅಲ್ಲಿ ಆ ದೇವ್ರಿಗೇನೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಜನಗಳು. ಹೌದು ಗುರುಜಿ. ಆಗ ಈ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ, ದೇವರು ನೋಡಷ್ಟು ನೋಡ್ತಾನೆ ಈ ಜನಗಳ ಕಾಟವನ್ನು ತಪ್ಪಿಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಆ ದೇವ್ರು ಪ್ಲ್ಯಾನ್ ಮಾಡಿದಾಗ ಫಸ್ಟು ಆಲೋಚನೆ ಬಂದಿದ್ದೇನಂತಂದರೆ, ಈ ಜನಗಳಿಂದ ದೂರ ಹೋಗಬೇಕು, ನಾನು ಈ ಜನಗಳ ಮಧ್ಯದಲ್ಲಿ ಇರಬಾರ್ದು, ಜನಗಳಿಂದ ದೂರ ಹೋಗಬೇಕು ಅಂತ ಒಂದು ಐಡಿಯಾ ಬರುತ್ತೆ ದೇವರಿಗೆ. ದೇವ್ರು ಏನು ಮಾಡ್ತಾನೆ, ಜನಗಳು ಇಲ್ದಿರೋ ಇರೋ ಪ್ರದೇಶ ಎಲ್ಲಿದೆ ಅಲ್ಲೋಗ್ಬಿಟ್ಟು ಸೆಟ್ಲ್ ಆಗಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ. ಮೊದಲು ಜ್ಞಾಪಕಕ್ಕೆ ಬಂದಿದ್ದು ಹಿಮಾಲಯ ಪರ್ವತ. ಅಲ್ಲೋಗಿ ಸೆಟ್ಲ್ ಆಗಿಬಿಟ್ರೆ ಈ ಜನ ಎಲ್ಲ ಅಲ್ಲಿಗೆ ಬರೋದಿಲ್ಲ, ನಾನು ಆರಾಮಾಗಿ ನೆಮ್ಮದಿಯಾಗಿ ಇದ್ದು ಬೀಳ್ಬೋದು ಅಂತ ಹೇಳ್ಬಿಟ್ಟು ಐಡಿಯಾ ಮಾಡ್ತಾರೆ. ನಂತರ ಐಡಿಯಾ ಬರುತ್ತೆ, ಈ ಹಿಮಾಲಯಕ್ಕೂ ಬರ್ತಾರೆ, ಇವರೇನು ಕಮ್ಮಿ ಇಲ್ಲ ನಮ್ಮ ಜನ ಅಂತ ಆಲೋಚನೆ ಮಾಡ್ತಾರೆ. ನಂತರ ಹಿಮಾಲಯಕ್ಕೆ ಬೇಡ, ಸಮುದ್ರದ ಆಳದಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿ ಸೆಟ್ಲ್ ಆಗಿಬಿಟ್ರೆ ಅಲ್ಲಿಗೆ ಬರಲ್ಲ, ಇವರು ಜನ ಬರೋಕ್ಕಾಗೋದಿಲ್ಲ ಅಂತ ಐಡಿಯಾ ಬರುತ್ತೆ ದೇವರಿಗೆ. ನಂತರ ದೇವರಿಗೆ ಟಕ್ ಅಂತ ಇನ್ನೊಂದು ಐಡಿಯಾ ಹೊಳೆಯುತ್ತೆ, ಓ ಈ ಜನ ಏನು ಕಮ್ಮಿ ಇಲ್ಲ, ಅಲ್ಲಿಗೂ ಬೇಕಾಗಿದ್ರೆ ಆಕ್ಸಿಜನ್ ಏನಾದರೂ ಹಾಕ್ಕೊಂಡು ಅಲ್ಲಿಗೂ ಬಂದುಬಿಡ್ತಾರೆ ನನ್ನ ಹತ್ರ ನೋಡೋದಕ್ಕೆ, ನನ್ನ ಅಲ್ಲೂ ಬಿಡೋಂಗಿಲ್ಲ ಅಂತ ಐಡಿಯಾ ಬರುತ್ತೆ. ನಂತರ ಇನ್ನೊಂದು ಐಡಿಯಾ ಬರುತ್ತೆ, ಏನಂತಂದರೆ ಈ ಭೂಮಿ ಒಳಗಡೆ ಪಾತಾಳಕ್ಕೆ ಹೋಗ್ಬಿಡೋಣ, ಅಲ್ಲೇನಾದರೂ ಬರ್ದಿರೋ ಇರ್ತಾರ ಅಂತ ನೋಡ್ತಾರೆ. ದೇವರು ಐಡಿಯಾ ಮಾಡ್ತಾನೆ. ಆದರೆ ನೆಕ್ಸ್ಟ್ ದೇವ್ರಿಗೆ ಹೊಳೆಯುತ್ತೆ, ಅಲ್ಲೂ ಬೇಕಾಗಿದ್ರೆ ಭೂಮಿನೆಲ್ಲ ಅಗೆದುಕೊಂಡು ನನ್ನ ಹತ್ರ ಬಂದುಬಿಡ್ತಾರೆ, ಜನ ಬಂದುಬಿಡ್ತಾರೆ. ಆದರೆ ಇದೂ ಐಡಿಯಾ ಸರಿ ಇಲ್ಲ ಅಂತ ದೇವ್ರಿಗೆ ಬರುತ್ತೆ, ದೇವ್ರ ತನೆಯಲ್ಲೇ. ಆಗ ದೇವರು ಕುಳಿತುಕೊಂಡು ಒಂದು ಐಡಿಯಾ ಮಾಡ್ತಾನೆ. ಏನಂತ, ಜನಗಳು
ಜನಗಳಿಗೆ ಸಿಕ್ಕಬಾರ್ದು ಅಂಥ ಜಾಗದಲ್ಲಿ ನಾನು ಇರಬೇಕು, ಏನು ಮಾಡಬೇಕು ಅಂತ ಐಡಿಯಾ ಮಾಡಿದಾಗ ದೇವರಿಗೆ ಒಂದು ಐಡಿಯಾ ಬರುತ್ತೆ. ಅದು ಏನಂತಂದರೆ, ಜನಗಳ ಒಳಗಡೆ ನಾನು ಇದ್ಬಿಟ್ರೆ ಅವ್ರಿಗೆ ಸಿಕ್ಕಲ್ಲ ಅಂತ ಐಡಿಯಾ ಬರುತ್ತೆ. ಆವಾಗ ಏನು ಮಾಡ್ತಾನೆ, ದೇವ್ರು ಬಂದು ನಮ್ಮೊಳಗಡೆ ಸೇರ್ಕೊಂಡ್ಬಿಡ್ತಾನೆ. ನಾವೇನು ಮಾಡ್ತಾಯಿದ್ದೀವಿ, ದೇವರು ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ ಅಂತ ಸುತ್ತು ಹುಡ್ಕೋದಕ್ಕೆ ಜನಗಳೇನು ಮಾಡಿದ್ರು ಆವಾಗ ಸಮಾಜದಲ್ಲಿ, ಆ ಸೃಷ್ಟಿಯನ್ನು ಮಾಡಿಬಿಟ್ಟು ಸೃಷ್ಟಿಕರ್ತ ಅಲ್ಲೇ ಇದ್ದ, ಈಗ ಮಾಯವಾಗಿದ್ದಾನೆ. ಎಲ್ಲೋಗಿದ್ದಾನೆ? ಬೆಟ್ಟದಲ್ಲಿದ್ದಾನ, ಅಲ್ಲಿದ್ದಾನ, ಇಲ್ಲಿದ್ದಾನ, ಸುತ್ತು ನಾವೇನು ಮಾಡ್ತಾಯಿದ್ವಿ, ಹುಡುಕ್ತಾ ಇದ್ದೀವಿ. ಆ ರೀತಿಯಾಗಿ ಏನಾಗಿದೆ ಅಂತಂದರೆ, ನಾವು ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ, ನಮ್ಮೊಳಗಡೆ ನಾವು ಹುಡುಕ್ತಾ ಇಲ್ಲ. ನಮ್ಮೊಳಗಡೆ ನಾವು ಯಾವಾಗ ಹುಡುಕ್ತೀವೋ ಆಗ ಎಲ್ಲನೂ ಸಿಗುತ್ತೆ. ದೇವರು ಸಿಗ್ತಾನೆ, ಎಲ್ಲನೂ ಸಿಗುತ್ತೆ, ದುಡ್ಡು ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಐಶ್ವರ್ಯನೂ ಸಿಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವ ರೀತಿ ಅಂತಂದರೆ, ಮನುಷ್ಯ ತನ್ನೊಳಗಡೆ ಯಾಕೆ ಹುಡುಕ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಜಿಂಕೆ ಇರುತ್ತೆ. ಜಿಂಕೆ ಅದು ಸ್ವಲ್ಪ ದೊಡ್ಡದಾದ ನಂತರ ಅದರಲ್ಲಿ ಕಸ್ತೂರಿ ಉತ್ಪತ್ತಿ ಆಗುತ್ತೆ. ಜಿಂಕೆಯಲ್ಲಿ ಕಸ್ತೂರಿ ಉತ್ಪತ್ತಿ ಆದಾಗ ಅದು ತುಂಬ ಸುವಾಸನೆಯಿಂದ ಇರುತ್ತೆ. ಸುವಾಸನೆಯಿಂದ ಇರಬೇಕಾದ್ರೆ ಜಿಂಕೆಗೆ ಈ ಸುವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಜಿಂಕೆಗೆ ಅದು ನನ್ನ ಹತ್ರ ಇದೆ ಅಂತ ಗೊತ್ತಿಲ್ಲ, ಎಲ್ಲೋ ಸುವಾಸನೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಡೀ ಕಾಡೆಲ್ಲ ಹುಡ್ಕೋದಕ್ಕೆ ಪ್ರಯತ್ನ ಮಾಡುತ್ತೆ. ಪ್ರಯತ್ನ ಮಾಡಿ ಎಲ್ಲ ಕಾಡೆಲ್ಲ ಸುತ್ತಾ ಇರುತ್ತೆ, ಕಾಡೆಲ್ಲ ಸುತ್ತಾ ಇರುತ್ತೆ. ಅದು ಎಲ್ಲಿ ಹೋಗುತ್ತೆ ಅಲ್ಲೇ ಸುವಾಸನೆ ಬರುತ್ತೆ, ಅದು ಎಲ್ಲಿರುತ್ತೆ ಅಲ್ಲೇ ಸುವಾಸನೆ ಬರುತ್ತೆ. ಅಂದರೆ ಜಿಂಕೆ ಕೊಂಬಲ್ಲಿ ಸುವಾಸನೆಯಿಂದ ಆ ಕಸ್ತೂರಿ ಇದೆ, ಆದರೆ ಜಿಂಕೆಗೆ ಗೊತ್ತಿಲ್ಲ ಅದು ನನ್ನ ಹತ್ರನೇ ಇದೆ ಅಂತ, ಎಲ್ಲೋ ಬೇರೆ ಕಡೆ ಇದೆ ಕಾಡಲ್ಲಿ ಅಂತ ತುಂಬ ಕಡೆ ಹುಡುಕ್ತಾನೆ ಇರುತ್ತೆ. ಆ ರೀತಿಯಾಗಿ ತನ್ನ ಮನುಷ್ಯನ ಒಳಗಡೆನೇ ದೇವರಿದ್ದಾನೆ, ಅದನ್ನು ನಾವು ಅರಿಯದೆ ಏನು ಮಾಡಿದ್ದೀವಿ, ಬೇರೆ ಕಡೆ ಎಲ್ಲ ಹುಡುಕ್ತಾ ಇದ್ದೀವಿ. ಮೊದಲು ಮನುಷ್ಯ ಆ ತನ್ನೊಳಗಡೆ ಇರುವಂತಹ ಆ ಶಕ್ತಿಯನ್ನು, ಆ ಪವರ್ ಏನಿದೆ, ಆ ಎನರ್ಜಿಯನ್ನು, ಆ ಪವರನ್ನು, ಆ ದೇವರು ಅನ್ನೋಂತಹ ಇದನ್ನು ನಾವು ಹೊರಗಡೆ ಎಳೆದಾಗ ನಮಗೆಲ್ಲ ಸಿಗುತ್ತೆ. ನಮ್ಮೊಳಗಡೆ ನಾವು ಪ್ರವೇಶವನ್ನು ಯಾವ ರೀತಿ ಮಾಡಬೇಕು ಅದನ್ನು ನಾವು ಮನುಷ್ಯರಾಗಿ ನಾವು ಕಲಿಬೇಕು. ಗುರುಜಿ, ನೀವು ಹೇಳ್ತಾ ಇದ್ರಿ ದೇವರು ಬೇರೆ ಎಲ್ಲೂ ಇಲ್ಲ, ನಮ್ಮ ಮನಸ್ಸಲ್ಲಿ, ನಮ್ಮ ಮನದಲ್ಲಿದ್ದಾನೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ನಾವು ಯಾವ ರೀತಿ ದೇವರನ್ನ ನಮ್ಮಲ್ಲಿ ನಾವು ಕಾಣಬೇಕು? ಈ ಸೃಷ್ಟಿ ಆದಮೇಲೆ ದೇವ್ರು ಕಾಣದೆ ಆಗ್ಬಿಟ್ಟ. ದೇವ್ರು ಎಲ್ಲಿ ಕಾಣದೆ ಆಗ್ಬಿಟ್ಟ? ನಮ್ಮೊಳಗಡೆನೆ ಕೂತ್ಕೊಂಡ್ಬಿಟ್ಟ. ನಮ್ಮೊಳಗಡೆ ಕೂತ್ಕೊಂಡಿರೋದ್ರಿಂದ ನಾವು ಆಚೆ ನೋಡಿದ್ರೆ ನಮಗೆ ಕಾಣಿಸ್ತಾ ಇಲ್ಲ. ಇದು ಯಾವ ರೀತಿ ಅಂತಂದರೆ, ನಮ್ಮ ಸಂಸಾರದ ಜಂಜಾಟವನ್ನು ಬಿಟ್ಟು, ಸಂಸಾರದ ಜಂಜಾಟ ಅಂದರೆ ಯಾವ ರೀತಿ ಅಂತಂದರೆ, ಈಗ ನಾವು ಪ್ರತಿದಿನ ಬೆಳಗ್ಗೆ ಎದ್ದೇಳ್ತೀವಿ, ಕೆಲಸಕ್ಕೆ ಹೋಗಬೇಕು. ಅದೇ ಒಂದು ಆತುರದಿಂದ, ಏನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿ ಟೈಮ್ ಆಗೋಯ್ತು ಅನ್ನೋ ಒಂದು ಆತುರತೆಯಲ್ಲಿ ಕೆಲಸ ಲೇಟ್ ಆಗುತ್ತೆ ಅಂತ ಫಾಸ್ಟಾಗಿ ಹೋಗ್ತೀವಿ, ಎಲ್ಲ ರೆಡಿ ಆಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ. ಅಲ್ಲಿ ಕೆಲಸವನ್ನೆಲ್ಲ ಮುಗಿಸ್ಕೊಂಡು, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತೀವಿ. ಸಂಜೆ ಮನೆಗೆ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಆ ಮಕ್ಕಳ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಸಮಯವನ್ನು ನಾವು ಕಳೆಯೋದಕ್ಕಾಗೋದಿಲ್ಲ, ಯಾಕಂದರೆ ನಾವು ಬ್ಯುಸಿ ಇರ್ತೀವಿ. ಹಾಗಾಗಿ ರಾತ್ರಿ ಬಂದು ತಿಂದ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಮಲಗ್ತಾ ಇದ್ದೀವಿ. ಇದು ನಮ್ಮ ಜನತೆ ಎಲ್ಲ ಮಾಡ್ತಾ ಇರುವಂಥ ಕೆಲಸ. ಇದು ಅಂತಂದರೆ ಏನಾಗುತ್ತೆ ಅಂತಂದರೆ, ಮಾಮೂಲಿ ಮನುಷ್ಯನಿಗೆ ಇದೇ ಸಾಕು, ಅವನಿಗೇನು ಬೇಕಾಗಿಲ್ಲ ಅಂದಾಗ ಅವನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಬಂದು ತಿಂದು ಮಲಗಿದ್ರೆ ಇದೇ ಆಗುತ್ತೆ. ಅದು ಆ ಥರ ಅಲ್ಲ. ನಾವು ನಮ್ಮೊಳಗಡೆ ಇರುವ ದೇವರನ್ನು ನೋಡಬೇಕು ಅಂದಾಗ ನಾವು ಪ್ರತಿದಿನ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಧ್ಯಾನದ ಮುಖಾಂತರ ನಾವು ಧ್ಯಾನವನ್ನೇ ಮಾಡಿದ್ದೇ ಆದರೆ ನಮ್ಮೊಳಗಡೆ ಇರುವಂತಹ ದೇವರನ್ನು ನಾವು ನೋಡ್ಬೋದು. ಯಾವ ರೀತಿ ಅಂತಂದಾಗ, ನಾವು ಪ್ರತಿದಿನದಲ್ಲಿ ಒಂದು 10 ನಿಮಿಷ ಒಂದು ಸ್ಥಳವನ್ನು ಸಿದ್ಧ ಮಾಡಿಕೊಂಡು ಅಲ್ಲಿ ಕುಳಿತು ಒಂದು 10 ನಿಮಿಷ ನಮ್ಮೊಳಗಡೆ ನಾವು ಪ್ರವೇಶವನ್ನು ಮಾಡಿದಾಗ ನಮ್ಮೊಳಗಡೆ ಎಲ್ಲಿ ದೇವರಿದ್ದಾನೆ, ನಮ್ಮೊಳಗಡೆ ದೇವರು ಏನು ಮಾಡ್ತಾ ಇದ್ದಾನೆ, ನಮಗೆ ಏನು ಮೆಸೇಜನ್ನು ಕೊಡ್ತಾ ಇದ್ದಾನೆ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನೋಡಿದಾಗ ದೇವರು ನಮ್ಮೊಳಗಡೆ ಇರುವಂತಹ ದೇವರನ್ನು ನಾವು ನೋಡ್ಬೋದು.
ಧನ್ಯವಾದಗಳು ಗುರುಜಿ. ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಕರಿಗೆ ಕಿವಿ ಮಾತನ್ನ ಹೇಳಿದಿರಿ. ಪ್ರಿಯ ವೀಕ್ಷಕರೇ, ನೀವು ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಳಗೆ ನಾವು ಯಾವ ರೀತಿ ಪ್ರವೇಶಿಸಬೇಕು, ಯಾವ ರೀತಿ ಧ್ಯಾನ ಮಾಡಬೇಕು. ಬರೀ ನಾವು ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟರು ನಮ್ಮ ಗುರುಜಿ. ಏನಪ್ಪಾ ಅಂದ್ರೆ ಜಿಂಕೆ ಎಲ್ಲಾ ಕಡೆ ಓಡ್ತಾ ಇರುತ್ತೆ. ಅಂದ್ರೆ ಜಿಂಕೆಯಲ್ಲೇ ಒಂದು ಸುವಾಸನೆ ಬರ್ತಾ ಇರುತ್ತೆ, ಅದರ ಜಿಂಕೆಗೆ ಗೊತ್ತಾಗಲ್ಲ, ಆದ್ರೆ ಆ ಜಿಂಕಿನ ಕೊಂಬೆಲ್ಲಿ ಬರ್ತಾ ಇರುತ್ತೆ ಅಂತ ಹೇಳಿ ಅದ್ಭುತವಾಗಿ ಹೇಳಿದ್ರು. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಅಲ್ಲಿ ದೇವರು ಅಂತ ಹೋಗ್ತಾ ಇರ್ತೀವಿ. ದೇವರಲ್ಲಿಲ್ಲ, ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮಲ್ಲೇ ದೇವರಿದ್ದಾನೆ ಅಂತ ಹೇಳಿ ನಮ್ಮ ಶ್ರೀರಾಮ್ ಗುರುಜಿ ಇವತ್ತು ಅದ್ಭುತವಾಗಿ ಹೇಳಿದ್ದಾರೆ. ಸೊ ನೀವು ಕೂಡ ನಂಬಬೇಕು, ಏನೇ ಒಂದು ಕೆಲಸ ಮಾಡೋದಾದ್ರೆ ನಂಬಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದ್ವಿ. ಹಾಗೆ ಪ್ರಿಯ ವೀಕ್ಷಕರೇ, ಬರೀ ಮಾತಲ್ಲ, ನಾವು ಬರೀ ಮಾತುಗಳಲ್ಲಿ ಇವರು ಬರೀ ಮಾತಾಡ್ತವ್ರೆ ಏನು ಹೇಳ್ತಾ ಇಲ್ವಲ್ಲ ಅಂತ ಮಾತ್ರ ನೀವು ಕಾಯ್ಬೇಡಿ. ಮುಂದಿನ ವಿಡಿಯೋದಲ್ಲಿ ತಂತ್ರಗಳು. ಸೊ ತಂತ್ರಗಳು ಅಂತಂದ್ರೆ ಏನಪ್ಪ, ಇವರು ಬರೀ ಮಾತಾಡ್ತಾ ಇದ್ದಾರೆ ಗುರುಜಿ ಬಗ್ಗೆ, ದುಡ್ಡು ಹೇಗೆ, ಹಾಗೆ ಹೀಗೆ, ನಂಬಬೇಕು, ಸಬ್ ಕಾನ್ಶಿಯಸ್ ಮೈಂಡ್, ಧ್ಯಾನ, ಅಂದ್ರೆ ಸಾಲದಿಂದ ಮುಕ್ತರಾಗೋದು, ಪ್ರತಿಯೊಂದು ಹೇಳ್ತಾ ಇದ್ದಾರಲ್ಲ, ಆದ್ರೆ ಹೇಗೆ ಪಾಲಿಸೋದು ಅಂತ ಹೇಳಿ ನಿಮ್ಮಲ್ಲೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಕುತೂಹಲ ಇರುತ್ತೆ ಅಂತ ಹೇಳಿ. ಸೊ ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋದಲ್ಲಿ ತಂತ್ರವನ್ನ ಯಾವ ರೀತಿ ಹೇಳಬೇಕು, ಯಾವ್ಯಾವ ರೀತಿ ಆ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು, ನೀವು ಕೂಡ ಕ್ಲಾಸ್ಗೇನೆ ಬರದೆ ಯಾವ ರೀತಿ ದುಡ್ಡು ಮಾಡಬೇಕು ಅಂತ ಹೇಳಿ ಮುಂದಿನ ವಿಡಿಯೋಗಳಲ್ಲಿ ನೋಡಬಹುದು. ಪ್ರಿಯ ವೀಕ್ಷಕರೇ, ನೀವು ನಮ್ಮ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಶ್ರೀಮಂತರಾಗಬೇಕು, ಐಷಾರಾಮಿ ಜೀವನ ನೀವು ಕೂಡ ನಡೆಸಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಥ್ಯಾಂಕ್ ಯು. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲ ಕನ್ನಡದ ಜನತೆ ವಿಡಿಯೋನ ನೋಡೋದಲ್ಲ, ನೋಡಿಬಿಟ್ಟು ಅದನ್ನು ಮರೆಯೋದಲ್ಲ. ಆ ವಿಡಿಯೋನಲ್ಲಿ, ಪ್ರತಿಯೊಂದು ವಿಡಿಯೋನಲ್ಲೂ ನೀವು ನೋಡಿದಾಗ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ. ನಾನು ಹೇಳುವಂಥ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟನ್ನು ಹಿಡಿದುಕೊಂಡು ನೀವು ಅದನ್ನು ಫಾಲೋ ಮಾಡಿದ್ದೆ ಆದರೆ ನೀವು ಶ್ರೀಮಂತರಾಗೋದ್ರಲ್ಲಿ ಸಂಶಯನೇ ಇಲ್ಲ, ನೀವು ಶ್ರೀಮಂತರಾಗ್ತೀರಾ. ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ರಿಗೂ ನಮಸ್ಕಾರ.